ಜನ ಮೆಚ್ಚಿದ ನಾಯಕ ಅವಾರ್ಡ್ ಬಂದಿದೆ. ತುಂಬಾ ಖುಷಿ ಇದೆ. ಅಂದ್ರೆ ಏನ್ ಹೇಳೋದು ಅಂತ ನನಗೆ ಗೊತ್ತಾಗ್ತಿಲ್ಲ. ಬಿಕಾಸ್ ಎವ್ರಿ ಡೇ ವರ್ಕ್ ಮಾಡೋದೇ ನಾವು ಒಳ್ಳೆ ನಾಯಕ ಆಗ್ಬೇಕು ಅಂತ. ಅದೇ ಜನ ಎಲ್ಲ ನನಗೆ ಸೇರಿ ಒಂದು ಅವಾರ್ಡ್ ಮುಖಾಂತರ ಕೊಟ್ಟಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಆಸೆ ಪಟ್ಟಿದ್ ಪಕ್ಕಕ್ಕೆ ಬಂದಾಗ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಆ ತರದೊಂದು ಜವಾಬ್ದಾರಿ ಅಂಡ್ ತೂಕವಾದ ಕಪ್ನ ನನ್ನ ಕೈಲಿ ಕೊಟ್ಟಿದ್ದೀರಾ. ಅಂಡ್ ಥ್ಯಾಂಕ್ ಯು ಕಲರ್ಸ್ ಕನ್ನಡ ಚೂಸಿಂಗ್ ಮೀ. ಎಸ್ಪೆಷಲಿ ನಮ್ಮ ತಾಯಿ ಪ್ರತಿದಿನ ನನ್ನ ಮಗ ಏನ್ ಆಸೆ ಪಡ್ತಾನೋ ಅದಾಗ್ಲಿ ಅಂತ, ಇದೇ ಬರ್ಬೇಕು ಅದೇ ಮಾಡ್ಬೇಕು ಅಂತ ಏನೂ ಇರ್ಲಿಲ್ಲ ಪಾಪ. ತುಂಬಾ ದೇವ್ರುಗಳಿಗೆ ಟಾರ್ಚರ್ ಕೊಟ್ಟಿದ್ದಾರೆ. ಸೊ ಆ ಟಾರ್ಚರ್ಗಳೆಲ್ಲ ಈ ರೂಪ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ತಾಯಿಗೆ. ಅಂಡ್ ಈ ಅವಾರ್ಡ್ನ ನಾನು ಅದನ್ನೇ ಹೇಳಿದಾಗೆ ಯಾರ್ಯಾರು ಡ್ರೈವರ್ಸ್ ಮಕ್ಳುಗಳೆಲ್ಲ ಇದ್ದಾರೋ ಸೊ ಅವರೆಲ್ಲರಿಗೂ ಸೇರಿಸಿ ಈ ಅವಾರ್ಡ್ನ ನಾನು ಡೆಡಿಕೇಟ್ ಮಾಡ್ತಾ ಇದ್ದೀನಿ. ಪ್ರತಿ ಸತಿ ಮಿರರ್ ನೋಡ್ಕೊಂಡಾಗ್ಲೂ, ಕುಗ್ದಾಗ್ಲೂ, ನಿಂತಾಗ್ಲೂ ಯಾರ ಹತ್ರನೋ ಧೈರ್ಯ ಕೆಲ್ಸ್ಕೊಳಕ್ ಹೋಗ್ತಾ ಇಲ್ಲ. ನನಗೆ ನಾನೇ ಧೈರ್ಯ ತಗೋತಾ ಇದ್ದೆ. ಸೊ ಆ ಧೈರ್ಯಕ್ಕೆಲ್ಲ ಇವತ್ತು ಉತ್ತರ ಕೊಟ್ಟಿದ್ದೀನಿ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಜನಪ್ರಿಯ ಡಿಜಿಟಲ್ ಜೋಡಿ ಅಮೂಲ್ಯ ಹಾಗೂ ವಲ್ಲಭಂಗ್ ಬಂದಿದೆ. ತುಂಬಾ ಖುಷಿಯಾಗಿದ್ದೀವಿ. ಎಲ್ಲ ಕಪಲ್ಸ್ ರೊಮ್ಯಾನ್ಸ್ ಮಾಡಿ ಇಂಪ್ರೆಸ್ ಮಾಡ್ತಾರೆ ಅಥವಾ ತುಂಬಾ ಚೆನ್ನಾಗಿ ಅನನ್ಯವಾಗಿ ಇರೋ ತರ ಇದ್ದು ಇಂಪ್ರೆಸ್ ಮಾಡ್ತಾರೆ. ಬಟ್ ನಾವು ಜಗಳ ಆಡ್ಕೊಂಡೇನೆ ಈ ಒಂದು ಟ್ರೋಫಿ ಗೆದ್ದಿದೀವಿ ಅಂಡ್ ಅವಾರ್ಡ್ ಗೆದ್ದಿದೀವಿ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ಯು ಅಮೂಲ್ಯ. ಥ್ಯಾಂಕ್ ಯು ವಲ್ಲಭ. ಮೇನ್ಲಿ ನಾವು ಡಿಜಿಟಲ್ ಟೀಮ್ ಆಗಿರ್ಬೋದು ಅಂಡ್ ನಮ್ ಫ್ಯಾನ್ಸ್ ತುಂಬಾ ಒಳ್ಳೆ ಎಡಿಟ್ಸ್ ಮಾಡಿ ಪೋಸ್ಟ್ ಮಾಡಿ ನಮ್ ಹ್ಯಾಶ್ ಟ್ಯಾಗ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಅಮೂಲ್ಯ ಹಾಗೂ ವಲ್ಲಭ ಇಷ್ಟಪಡೋರ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ನೀವು ಡಿಜಿಟಲ್ ಅಲ್ಲಿ ಅದೇ OTT ಜಿಯೋ ಸ್ಟಾರ್ ಅಲ್ಲಿ ತೋರಿಸಿರೋ ಪ್ರೀತಿ ನಮ್ಗೆ ಇವತ್ತು ಈ ಅವಾರ್ಡ್ ಮುಖಾಂತರ ಸಿಕ್ಕಿದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇನ್ನೂ ಎಂಟರ್ಟೈನ್ ಮಾಡಕ್ಕೆ ನಾವು ಇನ್ನೂ ಟ್ರೈ ಮಾಡ್ತೀವಿ ಅಂಡ್ ಹೊಸ ವೇನ ಕಂಡಿಡಿತೀನಿ ಅಮೂಲ್ಯಂಗೆ ಉಡ್ಸೋಕೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಉತ್ತಮ ನಿರ್ದೇಶನ ಅಂತ ನನಗೊಂದು ದೊಡ್ಡ ಜವಾಬ್ದಾರಿಯನ್ನ ಕಲರ್ಸ್ ಕನ್ನಡ ಇವತ್ತು ಕೊಟ್ಟಿದೆ. ಇಲ್ಲಿವರೆಗೂ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಚೂಸ್ ಮಾಡಿ ಕೊಟ್ಟಿರುವಂತಹ ಎಲ್ಲ ಕಥೆಗಳು ಕೂಡ ವಿಭಿನ್ನವಾಗಿದೆ. ಹಾಗೆ ಈ ಭಾರ್ಗವಿ LLBನೂ ಕೂಡ. ಭಾರ್ಗವಿ LLB ಜರ್ನಿ ತುಂಬಾ ಈಸಿ ಇರಲಿಲ್ಲ. ನಾವು ತುಂಬಾ ಕಡಿಮೆಯ ರೇಟಿಂಗ್ ಇಂದ ಶುರು ಮಾಡಿ ಇವತ್ತು ಭಾರ್ಗವಿ ಮನೆ ಮಾತಾಗಿದ್ದಾಳೆ. ಇದಿಷ್ಟು ಈಸಿ ಜರ್ನಿ ಆಗಿರಲಿಲ್ಲ. ಆ ಜರ್ನಿಯ ಎಫರ್ಟ್ ಅನ್ನ ಗುರುತಿಸಿ ಇವತ್ತು ಕಲರ್ಸ್ ಅನುಬಂಧ ನನಗೆ ಈ ಅವಾರ್ಡ್ ಅನ್ನ ಕೊಟ್ಟಿದೆ. ಈ ಟೈಮಲ್ಲಿ ನಾನು ಕಲರ್ಸ್ ಕನ್ನಡಕ್ಕೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ನನ್ನ ಭಾರ್ಗವಿಯ ತಂಡಕ್ಕೆ, ನನ್ನ ಫ್ಯಾಮಿಲಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಭಾರ್ಗವಿ LLB ಸೀರಿಯಲ್ ಅಲ್ಲಿ ನನಗೆ ಉತ್ತಮ ಕಥೆ ಹಾಗೂ ಚಿತ್ರಕಥೆಗೆ ಅವಾರ್ಡ್ ಸಿಕ್ಕಿರೋದು ಬಹಳ ಖುಷಿ ಆಗ್ತಿದೆ. ಈ ಅವಾರ್ಡ್ನ ನಾನು ನನ್ನ ಗುರುಗಳಾದ ಸ್ವಪ್ನ ಕೃಷ್ಣ ಮ್ಯಾಮ್ ಹಾಗೂ ಕೃಷ್ಣ ಸರ್ಗೆ ಡೆಡಿಕೇಟ್ ಮಾಡ್ತೀನಿ. ಭಾರ್ಗವಿ ಕಥೆ ಅನ್ನೋದು ಈ ಸಮಾಜದಲ್ಲಿ ನಡೆಯೋ ಹಲವಾರು ಘಟನೆಗಳ ಪ್ರತಿಬಿಂಬ. ಅದನ್ನ ಎಲ್ಲರೂ ಮೆಚ್ಚಿ ಇವತ್ತು ಇಷ್ಟು ಪ್ರೋತ್ಸಾಹ ಕೊಟ್ಟು ಭಾರ್ಗವಿನ ನಿಮ್ಮ ಮನೆ ಮಗಳಾಗಿಸ್ಕೊಂಡಿದ್ದೀರಾ. ಈ ಅವಾರ್ಡ್ ಇವತ್ತು ಸಿಗ್ತಾ ಇರೋದು ತುಂಬಾ ಖುಷಿ ಆಗ್ತಿದೆ. ಹಾಗೆ ಭಾರ್ಗವಿಗೆ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಬಹಳ ಖುಷಿ ಆಗ್ತಿದೆ. ನಿಮ್ಮ ಬೆಂಬಲ ಹೀಗೆ ಇರಲಿ, ಹೀಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು. ಹಾಯ್ ಎಲ್ರಿಗೂ. ಸೊ ನನಗೆ ಜನ ಮೆಚ್ಚಿದ ನಾಯಕಿ ಅವಾರ್ಡ್ ಬಂದಿದೆ. ನಿಜವಾಗ್ಲೂ ನನ್ನ ಕನಸೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಸೊ ನನ್ನ ಖುಷಿಲಿ ಏನೇನೋ ಮಾತಾಡಿದ್ದೀನಿ. ನಾನು ಇದನ್ನ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಫಸ್ಟ್ ಆಫ್ ಆಲ್ ನಾಮಿನೀಸ್ ಅಲ್ಲಿ ಜನ ಮೆಚ್ಚಿದ ನಾಯಕಿಗೆ ನಾನು ನಾಮಿನೇಟ್ ಆಗಿದ್ದೀನಿ ಅಂತ ಫಸ್ಟ್ ಪ್ರೋಮೋ ಅನುಬಂಧದ ಬಂದಾಗಲೇ ನಾನು ನನ್ನನ್ನು ನಾಯಕಿಗೆ ಹಾಕಿದಾರಾ ಅಂತ ನನ್ನ ಕ್ವೆಶನ್ ಮಾರ್ಕ್ ಇತ್ತು. ಸೊ ಆ ಕ್ವೆಶನ್ ಮಾರ್ಕಿಂದ ಇವತ್ತು ಕೈಯಲ್ಲಿ ಅವಾರ್ಡ್ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಜನ ಇಷ್ಟು ಇಷ್ಟಪಟ್ಟಿದ್ದಾರೆ, ಮೀನಾ ಪಾತ್ರನ ಇಷ್ಟು ಇಷ್ಟಪಟ್ಟಿದ್ದಾರೆ. ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಾನು ಕಲರ್ಸ್ ಕನ್ನಡಗೆ ಥ್ಯಾಂಕ್ ಯು ಹೇಳ್ತೀನಿ. ನಮ್ಮ ಡಿರೆಕ್ಟರ್ಗೆ, ಹಾಗೆ JD ಸರ್, ಪ್ರಶಾಂತ್ ಸರ್ಗೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಹಾಗೆ ಇದು ಸ್ಪೆಷಲ್ ನನಗೆ ಸಿಕ್ಕಾಪಟ್ಟೆ 10 ವರ್ಷದಿಂದ ಕಾದಿ ಈ ಫೀಲ್ಡಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತಿತ್ತು. ಇದು ಜಸ್ಟ್ ಸ್ಟಾರ್ಟ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಸೊ ಜನ ಮೆಚ್ಚಿದ ನಾಯಕಿ.